ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಪಾದಾರ್ಪಣೆ ಮಾಡಲಿರುವ 7th ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಒಂದು ಅದ್ಭುತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಒಂದು ಹೊಸ ಅಪ್ಡೇಟ್ ನೀಡ್ತಾ ಇದ್ದೀನಿ ವೀಕ್ಷಕರೇ. ಸರ್ಕಾರಿ ನೌಕರರಿಗೆ ಬಂಪರ್ ನ್ಯೂಸ್ ಆಗಿರುತ್ತೆ ಇದು. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಬಂಪರ್ ಬದಲಾವಣೆಯ ಸಾಧ್ಯತೆ ಇದೆ ವೀಕ್ಷಕರೇ. ಅದು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ 7ನೇ ವೇತನ ಆಯೋಗ ಒಂದು 6 ತಿಂಗಳ ಅವಧಿ ಮುಂದೂಡಿಸಲಾಗಿದೆ, ಅಂದ್ರೆ ವಿಸ್ತರಣೆ ಮಾಡಲಾಗಿದೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬರುವುದು ಶತಸಿದ್ಧ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಸಿಗುವಂತ ಒಂದು ವೇತನದ ಭಾಗ್ಯ ನಮ್ಮ ನೂತನ ಸರ್ಕಾರದಿಂದ, ನೂತನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಂದ 7ನೇ ವೇತನ ಆಯೋಗ ಜಾರಿಗೆ ತರುವುದು ಖಚಿತ. ಅದಾದ ನಂತರ ಅವರಿಗೆ ಸಿಗುವಂತ ಒಂದು ಬೃಹತ್ ಆಕಾರದ ವೇತನದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಸರ್ಕಾರಿ ನೌಕರರ ಸಂಘವು ಮತ್ತು ನೀವೆಲ್ಲರೂ ನಮ್ಮ 7ನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆಯನ್ನಿಟ್ಟಿರುವುದು ಒಂದು ಗಮನಾರ್ಹ ವಿಷಯ ಆಗಿರುತ್ತೆ. ನಿಮ್ಗೆಲ್ಲರಿಗೂ ತಿಳಿದಿದೆ ವೀಕ್ಷಕರೇ. ಆದರೆ ಇಲ್ಲಿ ಒಂದು 2 ಭಾಗ ಆಗಿ ನಾವು ವಿಂಗಡಣೆ ಮಾಡಿದಾಗ ಪ್ರಮುಖವಾಗಿ ನಮಗೆ 7ನೇ ವೇತನ ಆಯೋಗದಲ್ಲಿ ನಮ್ಮ ವೇತನದ ಕುರಿತಾಗಿ ನಮಗೆ ಅದು ಮುಖ್ಯವಾಗಿರುತ್ತೆ. 2ನೇ ಭಾಗ ನೋಡೋದಾದ್ರೆ ನಮಗೆ ಸವಲತ್ತುಗಳು, ಇನ್ನಿತರ ಭತ್ಯೆಗಳು, ಇನ್ನಿತರ ಫೆಸಿಲಿಟೀಸ್ಗಳು 7ನೇ ವೇತನ ಆಯೋಗಕ್ಕೆ ನಾವು ಬೇಡಿಕೆಯನ್ನಿಟ್ಟಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರಿಗೆ ಬೃಹತ್ ಗಾತ್ರದ ವೇತನ ಯಾವ ರೀತಿ ದೊರೆಯಲಿದೆ, ಯಾವ ಫಿಟ್ಮೆಂಟ್ ಫ್ಯಾಕ್ಟರ್ ಇಟ್ಟು ಸರ್ಕಾರ ಡಿಸೈಡ್ ಮಾಡಲಿದೆ ಅನ್ನೋದು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಹೊಸ ಅಪ್ಡೇಟ್ ನಿಮಗಾಗಿದೆ ವೀಕ್ಷಕರೇ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಮೊದಲನೆಯಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಏನಾದರೂ ನಿಮಗೆ ಕುಂದುಕೊರತೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ. ನಿಮ್ಮ ನಿಮ್ಮ ಒಂದು ಜೆನ್ಯೂನ್ ಪ್ರಶ್ನೆಗಳಿದ್ರೆ ಮಾತ್ರ ಹಾಕಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, 7th ಪೇ ಕಮಿಷನ್ ಕರ್ನಾಟಕ 2024 ಹೊಸ ವರ್ಷದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಮತ್ತು ನಿವೃತ್ತರಿಗೆ, ಎಲ್ಲ ವರ್ಗದ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಭಾಗ್ಯ ಸಿಗುವುದು ಖಚಿತ. ಹಾಗಾದ್ರೆ ಇಲ್ಲಿ ವೇತನ ಶ್ರೇಣಿ 10ರಲ್ಲಿ ಬರುವಂತಹ ನೌಕರರಿಗೆ ಅವರಿಗೆ ಮುಂಬರುವ ದಿನದಲ್ಲಿ ಯಾವ ರೀತಿಯ ಬೃಹತ್ ಗಾತ್ರದ ವೇತನ ದೊರೆಯಲಿದೆ ಅನ್ನೋದು ನಾನು ಈ ಟೇಬಲ್ ಮುಖಾಂತರ ಚರ್ಚೆ ಮಾಡ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ವೇತನ ಶ್ರೇಣಿ 10ರಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ಒಂದು ಮೂಲ ವೇತನ 24,600 ಮತ್ತು 25,300 ರೂಪಾಯಿ. ಈ ಮೂಲ ವೇತನಗಳು 6ನೇ ವೇತನ ಆಯೋಗದಲ್ಲಿ 45,300ಕ್ಕೆ ಪರಿವರ್ತನೆ ಆಗುತ್ತೆ. ನೀವು ಗಮನಿಸಬಹುದು, ಒಂದು 70 to 75, 80 to 85 ವರೆಗೂ ಪರ್ಸೆಂಟೇಜ್ ವರೆಗೂ 5th to 6th ಪೇ ಕಮಿಷನ್ ಒಂದು ಬೇಸಿಕ್ ನಲ್ಲಿ ಹೈಕ್ ಆಗಿರುತ್ತೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ವೀಕ್ಷಕರೇ. ಇಲ್ಲಿ 6ನೇ ವೇತನ ಆಯೋಗ ಅಂದ್ರೆ ಸದ್ಯಕ್ಕೆ ನಾವು ಇರುವಂತ ವೇತನ ಆಯೋಗ 6ನೇ ವೇತನ ಆಯೋಗ 45,300 ರೂಪಾಯಿ ಬೇಸಿಕ್ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ತುಟ್ಟಿ ಭತ್ಯೆ 38.75%ಗೆ 17,554 ರೂಪಾಯಿ ದೊರೆತಾ ಇದೆ. ಈ ಬೇಸಿಕ್ ಮತ್ತು DA ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ, ಒಂದು ಸೂತ್ರದೊಂದಿಗೆ ಮಿಲನ ಮಾಡಿದಾಗ ನಮಗೆ ಒಂದು ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 61,155 ರೂಪಾಯಿ ಆಗುತ್ತೆ. ಅದೇ ರೀತಿ ಕರೆಸ್ಪಾಂಡಿಂಗ್ ಆಗಿ ಒಂದು ಸ್ಯಾಲರಿ ಕೂಡ, ಇವರ ಸ್ಯಾಲರಿ ನೋಡೋದಾದ್ರೆ 81,710 ರೂಪಾಯಿ ಇವರಿಗೆ ಸಿಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ. ಅದಾದ ನಂತರ ಮಾಹಿತಿಗಳು ಬದಲಾಗ್ತಾ ಹೋಗುತ್ತೆ. ಇಲ್ಲಿ ವೇತನ ಶ್ರೇಣಿ 10ರಲ್ಲಿ 26,000 ರೂಪಾಯಿ ಮೂಲ ವೇತನ 6ನೇ ಆಯೋಗಕ್ಕೆ 46,400ಕ್ಕೆ ಬದಲಾಗುತ್ತೆ. 20,400 ರೂಪಾಯಿ ಇಲ್ಲಿ ಹೆಚ್ಚಳವಾಗುತ್ತೆ ಇಲ್ಲಿ 5th to 6th ಪೇ ಕಮಿಷನ್ ನಲ್ಲಿ. ಈ ಬೇಸಿಕ್ಗೆ 17,980 ರೂಪಾಯಿ DA ಸದ್ಯಕ್ಕೆ ಸಿಗ್ತಾ ಇದೆ ಮತ್ತು ಕರೆಸ್ಪಾಂಡಿಂಗ್ ಆಗಿ ಒಂದು ಸಿಗುವ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಸಂಭವನೀಯ ಒಂದು ಮೂಲ ವೇತನ ಸಿಗುವ 62,640 ರೂಪಾಯಿ ಆದ್ರೆ ಇಲ್ಲಿ 83ರಿಂದ 84,000 ರೂಪಾಯಿ ಇವರ ಒಂದು ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಅದಾದ ನಂತರ 26,700 ರೂಪಾಯಿ 5ನೇ ಆಯೋಗದ
ಮೂಲ ವೇತನ 47,650ಕ್ಕೆ ಬದಲಾಗುತ್ತೆ. 5th to 6th ಪೇ ಕಮಿಷನ್ ನಲ್ಲಿ ಇವರಿಗೆ ಸದ್ಯಕ್ಕೆ ಅಂದ್ರೆ 47,650 ರೂಪೀಸ್ ಬೇಸಿಕ್ ಇರುವವರಿಗೆ 18,464 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಇಲ್ಲಿ 64,760 ರೂಪಾಯಿ ನ್ಯೂ ಬೇಸಿಕ್ ಆಗುವ ಎಲ್ಲ ಸಾಧ್ಯತೆಗಳಿವೆ ವೀಕ್ಷಕರೇ. ಮತ್ತು ಅದೇ ರೀತಿ ವೇತನ ನೋಡೋದಾದ್ರೆ 85,000 ರಿಂದ 86,000 ರೂಪಾಯಿ ಇವರ ಸ್ಯಾಲರಿ ಕೂಡ ಸಿಗುವ ದಟ್ಟ ಲಕ್ಷಣಗಳು ಇದೆ ಅಂತಾನೆ ಹೇಳ್ಬೋದು. 27,400 ಹೋಗಿ 48,900ಕ್ಕೆ ಬೃಹತ್ ಆಕಾರದ ಬದಲಾವಣೆ ಪಡೆಯುತ್ತೆ. ಇಲ್ಲಿ ಈ ಮೂಲ ವೇತನಕ್ಕೆ 18,949 ರೂಪಾಯಿ ಡಿಎ ಸಿಗ್ತಾ ಇದೆ. 66,015 ರೂಪಾಯಿ ಇವರಿಗೆ ಬದಲಾಗಬಹುದಾದಂತ ಅಥವಾ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ನ್ಯೂ ಬೇಸಿಕ್ ಸ್ಯಾಲರಿ ಆಗಬಹುದೆಂದು ಅಂದಾಜಿಸಲಾಗಿದೆ. ಮತ್ತು 88,203 ರೂಪಾಯಿ ಇವರ ಒಂದು ವೇತನ ಕೂಡ ಸಿಗುವ ಸಾಧ್ಯತೆ ಇದೆ. ನೀವು ಹೊಸ ಮೂಲ ವೇತನದ ಕ್ಯಾಲ್ಕುಲೇಷನ್ ನಲ್ಲಿ ಒಂದು ಡಿಜಿಟ್ ಗಮನಿಸಬೇಕಾದ್ರೆ ಡಿಜಿಟ್ ಅನ್ನು ಒಂದು ನಿಯರೆಸ್ಟ್ ಡಿಜಿಟ್ ಗೆ ಕನ್ವರ್ಟ್ ಮಾಡುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ. ಇದು ನಿಮ್ಮ ಒಂದು ಗಮನದಲ್ಲಿ ಇರಲಿ ಅಂತ ಹೇಳ್ತಾ, ವೇತನ ಶ್ರೇಣಿ 10ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶವನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಚೂರು ವ್ಯತ್ಯಾಸ ಆದರೆ ಸರ್ಕಾರ ನಿಗದಿಪಡಿಸುವ ಅಥವಾ ನಿರ್ಧರಿಸುವ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳು ಇನ್ನಿತರ ಭತ್ಯೆಗಳಲ್ಲಿ ವ್ಯತ್ಯಾಸ ಮಾಡಿದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅಂತ. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಮೂಲ ವೇತನ 28,100 ರೂಪಾಯಿ 5ನೇ ಆಯೋಗದಲ್ಲಿ. 6ನೇ ಆಯೋಗದಲ್ಲಿ 50,150. ಇಲ್ಲಿ 19,433 ರೂಪಾಯಿ ಇವರಿಗೆ ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವೆನ್ಸ್ ಡಿಎ ಸದ್ಯಕ್ಕೆ 38.75ಗೆ ಸಿಗ್ತಾ ಇದೆ. 67,703 ರೂಪಾಯಿ ಇವರಿಗೆ ಹೊಸದಾಗಿ ಸಿಗಬಹುದಾದ ಒಂದು ಮೂಲ ವೇತನದ ಲೆಕ್ಕಾಚಾರವಾದ್ರೆ 90,458 ರೂಪಾಯಿ ಇವರ ಒಂದು ಸಂಬಳ ಕೂಡ ಇವರ SB ಅಕೌಂಟ್ಗೆ ಪಟ್ಟನೆ ಬೀಳುವಂತ ಒಂದು ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ ವೀಕ್ಷಕರೇ. 28,800 ರೂಪಾಯಿ ಹೋಗಿ 51,400 ರೂಪಾಯಿ 6ನೇ ಆಯೋಗದಲ್ಲಿ ಬದಲಾಗುತ್ತೆ. ಈ ಬದಲಾವಣೆಯಾಗಿರುವ ಮೂಲ ವೇತನಕ್ಕೆ 19,918 ರೂಪಾಯಿ ಡಿಎ ಇದ್ರೆ ಇವೆಲ್ಲ ಅಂಶಗಳನ್ನು ಗಮನಿಸಿ ಒಂದು 7ನೇ ವೇತನ ಆಯೋಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಿಮ್ಮೆಲ್ಲರ ಬೇಡಿಕೆಯಂತೆ ಜಾರಿಯಾದ್ರೆ 69,390 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ 92,713 ರೂಪಾಯಿ ಇವರ ಒಂದು ವೇತನ ಕೂಡ ಸಿಗಬಹುದೆಂದು ಇಲ್ಲಿ ಅಂದಾಜಿಸಲಾಗಿದೆ. 29,600 ಹೋಗಿ 52,650ಕ್ಕೆ ಬದಲಾದಲ್ಲಿ 20,402 ರೂಪಾಯಿ ಇವರಿಗೆ ನ್ಯೂ ಸದ್ಯಕ್ಕೆ ನ್ಯೂ ಡಿಯರ್ನೆಸ್ ಅಲವೆನ್ಸ್ ಇದೆ ವೀಕ್ಷಕರೇ. 71,078 ರೂಪಾಯಿ ಹೊಸ ಮೂಲ ವೇತನವಾಗಿ ಸಿಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇರಬೇಕಾದ್ರೆ 94,967 ರೂಪಾಯಿ ಇವರ ಒಂದು ವೇತನ ಕೂಡ ಬದಲಾಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ ವೀಕ್ಷಕರೇ. 30,400 ರೂಪಾಯಿ 53,900 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನ ಬದಲಾಗತ್ತೆ. ಇಲ್ಲಿ ನೀವು ಗಮನಿಸಬಹುದು ಪ್ರತಿ ಒಂದು ಮೂಲ ವೇತನದ ಹೆಜ್ಜೆ ಬದಲಾವಣೆಯಲ್ಲಿ 70, 75ರಿಂದ 80, 85% ವರೆಗೂ ಬೇಸಿಕ್ ನಲ್ಲಿ ಹೈಕ್ ಆಗಿರುತ್ತೆ 5ರಿಂದ 6ನೇ ವೇತನ ಆಯೋಗದಲ್ಲಿ. ಈಗ ನಮ್ಮ ನೌಕರರ ಮೂಲ ವೇತನ 53,900 ರೂಪಾಯಿ ಇದ್ದವರಿಗೆ 20,886 ರೂಪಾಯಿ ಡಿಎ ಸಿಗ್ತಾ ಇದ್ರೆ ಈ ಬೇಸಿಕ್ ಡಿಎ ಇವೆಲ್ಲ ಅಂಶಗಳನ್ನು ಒಂದು ನೋಡಿ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 72,765 ರೂಪಾಯಿ ಆದ್ರೆ 97,722 ರೂಪಾಯಿ ಇವರ ಒಂದು ಸಂಬಳ ಕೂಡ ಸಿಗಬಹುದೆಂದು ಇಲ್ಲಿ ಸೂತ್ರದೊಂದಿಗೆ ನಾವು ಮಿಲನ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. 31,200 ರೂಪಾಯಿ ಹೋಗಿ 55,350ಕ್ಕೆ ಬದಲಾದಲ್ಲಿ 21,448 ರೂಪಾಯಿ ಡಿಎ 38.75ಗೆ ಸಿಗ್ತಾ ಇದೆ. ಮತ್ತು ಇವರಿಗೆ ಮುಂಬರುವ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಪಾದಾರ್ಪಣೆ ಮಾಡಲಿರುವ 7ನೇ ರಾಜ್ಯ ವೇತನ ಆಯೋಗದಲ್ಲಿ ಇವರಿಗೆ ಹೊಸ ಮೂಲ ವೇತನ 74,723 ರೂಪಾಯಿ ಸಿಗಬಹುದು ಮತ್ತು 99,838 ರೂಪಾಯಿ ಇವರ ಒಂದು ವೇತನ ಕೂಡ ಸಿಗುವ ಸಾಧ್ಯತೆ. ಇವರ ಒಂದು ವೇತನ 1 ಲಕ್ಷ ಸನಿಹದಲ್ಲೇ ಬಂದು ನಿಲ್ಲುವ ಸಾಧ್ಯತೆ ಇರುತ್ತದೆ. ಇದು ಒಂದು ಸಂತಸದ ಸಂಗತಿಯಾಗಿರುತ್ತೆ. 32,000 ರೂಪಾಯಿ ಕೊನೆಯ ಡೇಟಾ ವೇತನ ಶ್ರೇಣಿ 10ರ ಕೊನೆಯ ಡೇಟಾ 32,000ದಿಂದ 56,800ಕ್ಕೆ ಬದಲಾಗಿರುತ್ತೆ. ಈ ಬದಲಾವಣೆ ಮೂಲ ವೇತನಕ್ಕೆ 22,010 ರೂಪಾಯಿ ಡಿಎ ಸಿಗ್ತಾ ಇದೆ ಮತ್ತು ಪ್ರೆಡಿಕ್ಟ್ ಮಾಡಬಹುದಾದ ಹೊಸ ಮೂಲ ವೇತನ 76,680 ಮತ್ತು 1,02,453 ರೂಪಾಯಿ ಇವರ ಒಂದು ವೇತನ ಕೂಡ ಸಿಗಬಹುದೆಂದು ಅಂದಾಜಿಸಲಾಗಿದೆ. ವೀಕ್ಷಕರೇ, ವೇತನ ಶ್ರೇಣಿ 10ರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ
ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಮತ್ತು ನಾನು ನಿಮಗೆ ನೀಡಿದಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡಿರುವಂತಹ ಮಾಹಿತಿ ಎಷ್ಟು ನೈಜತೆ ನಿಖರತೆಯಾಗಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅನಲೈಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಕೊಡ್ತೀರಾ ಅಂತ ಎಂಬ ಆಶಾ ಭಾವನೆಯೊಂದಿಗೆ ನನ್ನ ಈ ಪ್ರಯತ್ನ ಆಗಿರುತ್ತೆ. ವೀಕ್ಷಕರೇ, ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಕರುನಾಡ ಮಹನೀಯರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.